ॐ सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्करभाष्ये द्वितीयाध्याये द्वितीये पादे दशभिः सूत्रैः उपनिबद्धे अस्मिन् समुदायाधिकरणे तानि सर्वाणि दशसूत्राणि उपनिबद्धानि एकवारं पठित्वा अनन्तरं तत्र उपनिबद्धं चतुर्थं सूत्रं पञ्चमं सूत्रं न पञ्चमं सूत्रम् इदानीं तथा तत्सूत्रं पादादितः 22 सूत्रं तत्सूत्रं द्विवारं पठित्वा सूत्रं भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं 22 सूत्रं तद्भाष्यभागं च विचारयामः। ॐ वेदान्तार्थतदाभास क्षीरनीरविवेकिनम् नमामि भगवत्पादं परहंसधुरन्धरम्। ॐ
ವೇದಾಂತಾರ್ಥತದಾಭಾಸ ಕ್ಷೀರನೀರವಿವೇಕಿನಂ ನಮಾಮಿ ಭಗವತ್ಪಾದಂ ಪರಹಂಸಧುರಂಧರಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ಚತುರ್ಥಂ ದಶಸೂತ್ರಾತ್ಮಕಂ ಸಮುದಾಯಾಧಿಕರಣಂ. ಓಂ ಸಮುದಾಯ ಉಭಯ ಹೇತುಕೇಪಿ ತದ ಪ್ರಾಪ್ತಿ. ಓಂ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಉತ್ತರೋತ್ಪಾದೇ ಚ ಪೂರ್ವನಿರೋಧಾತ್. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯಮನ್ಯಥಾ. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್. ಓಂ ಉಭಯಥಾ ಚ ದೋಷಾತ್. ಓಂ ಆಕಾಶೇ ಚ ವಿಶೇಷಾತ್. ಓಂ ಅನುಸ್ಮೃತೇಶ್ಚ. ಓಂ ನಾಸತೋ ದೃಷ್ಟತ್ವಾತ್. ಓಂ ಉದಾಸೀನಾನಾಮಪಿ ಚೈವಂ ಸಿದ್ಧಿ. ಇವು ಆ 10 ಸೂತ್ರಗಳು. ಪ್ರಕೃತ ಈ ಅಧಿಕರಣದಲ್ಲಿ, ಸಮುದಾಯಾಧಿಕರಣದಲ್ಲಿ 5ನೆಯ ಸೂತ್ರ, ಪಾದದ ಮೊದಲಿನಿಂದ 22ನೆಯ ಸೂತ್ರ, ಅದನ್ನು ವಿಚಾರ ಮಾಡ್ತಾ ಇದ್ದೇವೆ. ಸ್ವಲ್ಪ ಭಾಗ ಆಗಿದೆ, ಮುಂದಿನ ಭಾಗವನ್ನು ಇವತ್ತು ಮುಂದುವರಿಸೋಣ. ಸೂತ್ರವನ್ನ 2 ಬಾರಿ ಹೇಳ್ಕೊಳ್ಳೋಣ. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್. ಇದರ ಅನ್ವಯವನ್ನು ಮಾತ್ರ ನೋಡೋಣ. ಪದ ವಿಭಾಗ ಎಲ್ಲ ಆಗಿದೆಯಲ್ಲ. ಅನ್ವಯ ಏನಾಗುತ್ತೆ? ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ ಇತ್ಯುಕ್ತೆ ಪ್ರತಿಸಂಖ್ಯಾ ನಿರೋಧ ಅಪ್ರತಿಸಂಖ್ಯಾ ನಿರೋಧ ತಸ್ಯ ಅಥವಾ ತಯೋಃ ಅಪ್ರಾಪ್ತಿ. ಅಂದರೆ ಪ್ರತಿಸಂಖ್ಯಾ ಅಪ್ರತಿಸಂಖ್ಯೆಯೋಃ ನಿರೋಧಸ್ಯ ಅಪ್ರಾಪ್ತಿ. ಕುತಃ? ತಯೋಃ ಅವಿಚ್ಛೇದಾತ್ ಅಂತ ಹೇಳಿದರು. ಏನು? ಪ್ರತಿಸಂಖ್ಯಾ ಮತ್ತು ಅಪ್ರತಿಸಂಖ್ಯಾ ಇವುಗಳಿಗೆ ನಿರೋಧ ಎಂಬತಕ್ಕಂಥದ್ದು ಎಂದಿಗೂ ಪ್ರಾಪ್ತವಾಗುವುದಿಲ್ಲ. ಯಾಕೆಂದ್ರೆ ಅವುಗಳಿಗೆ ವಿಚ್ಛೇದನ ಇರೋದಿಲ್ಲ. ಯಾವ ಪ್ರಕಾರ? ನಿಮ್ಮ ಸಿದ್ಧಾಂತದ ಪ್ರಕಾರ ಅಂತ ಹೇಳಿ ಇವಾಗ ಈ ಪ್ರತಿಸಂಖ್ಯಾ ಅಂತಂದ್ರೆ ಏನು, ಅಪ್ರತಿಸಂಖ್ಯಾ ಅಂತಂದ್ರೆ ಏನು ಅಂತ ಹೇಳಿದ್ರು. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ನೋಡಿ, ಇಲ್ಲಿಯವರೆಗೂ ಕೂಡ ಈ ಬಾಹ್ಯಾರ್ಥವಾದಿಗಳೇ ಏನು ಹೇಳಿದ್ರು? ಈ ಒಂದು ಪ್ರತೀತ್ಯ ಸಮುತ್ಪಾದವನ್ನ ಸಮರ್ಥನೆ ಮಾಡಿ, ಆ ಪ್ರತೀತ್ಯ ಸಮುತ್ಪಾದಕ್ಕೆ ಈ ಒಂದು ಸಂಘಾತ ಅಂತ ಇದೆಯಲ್ಲ, ಅದು ಸಮುದಾಯ ಉಭಯ ಹೇತುಕೇಪಿ. ಅಂದರೆ ಅದಕ್ಕೆ 2 ಕಾರಣವನ್ನು ಹೇಳಿ, ಒಂದು ಭೂತ ಭೌತಿಕ, ಇನ್ನೊಂದು ಚಿತ್ತ ಚೈತ್ತ, ಹೀಗೆ 2, ಒಂದು ಗುಣ, ಒಂದು ಸ್ಕಂಧೀಯ, ಹೀಗೆ 2 ಕಾರಣಗಳಿದ್ದರೂ ಕೂಡ ಅದು ಸಾಧ್ಯವಾಗೋದಿಲ್ಲ ಅಂತ ಹೇಳಿದರು. ಅಲ್ಲಿ ಏನಾಯಿತು? ಬೌದ್ಧ 2 ಕಾರಣವನ್ನು ಒಪ್ಪಿದ್ರು ಸಂಘಾತಕ್ಕೆ. ಹೌದು ತಾನೆ? ಇಲ್ಲಿ ಅದು ಒಪ್ಪಿ ಅಲ್ಲಿ ಮತ್ತೆ ಆ 2 ಸಂಘಾತ ಆಗುವುದಕ್ಕೆ ಚೇತನ ಯಾವುದೂ ಬೇಕಿಲ್ಲ. ಹೇಗಾಗುತ್ತೆ? ಸ್ವಾಭಾವಿಕವಾಗಿ ಆಗಿಬಿಡುತ್ತೆ. ಹೇಗೆ? ಪ್ರತೀತ್ಯ ಸಮುತ್ಪಾದದಂತೆ, ಅದರ ನಿಯಮದಂತೆ ಅಂತ ಹೇಳಿ ಪ್ರತೀತ್ಯ ಸಮುತ್ಪಾದ ಹೇಳಿದರು. ಇಲ್ಲಿ ಹೇಳ್ತಾ ಇದ್ದಾರೆ ಆ ಪ್ರತೀತ್ಯ ಸಮುತ್ಪಾದವನ್ನ ಬಿಟ್ಟಾಕಿದ್ರು. ಅಲ್ಲಿ ಯಾವ ಒಂದು ಕಾರಣವನ್ನು ಕೊಟ್ಟು ಚಿತ್ತ ಚೈತ್ತ ಭೂತ ಭೌತಿಕ ಅಂತಕ್ಕಂಥದ್ದನ್ನು ಹೇಳಿ ಆ ಪಂಚಸ್ಕಂಧ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಕೈ ಬಿಟ್ಟು ಇಲ್ಲಿ ಏನು ಹೇಳಿದ್ರು? ಇಲ್ಲಿ ನೆನ್ನೆ ಆಗಿತ್ತಲ್ಲ, ಇದು 4 ವಿಧವಾದ ಕಾರಣಗಳನ್ನು ಪಡೆದು ಅಂತ ಅರ್ಥ. ಈ ಒಂದು ಪದಾರ್ಥ ಇದೆಯಲ್ಲ, ಅದು 4 ವಿಧವಾದ ಕಾರಣಗಳನ್ನು ಅಂದ್ಬಿಟ್ರು. ನೋಡಿ, ಹಿಂದೆ ಹಾಗೆ ಹೇಳಿದ್ರು, ಇವಾಗ ಹೀಗೆ ಹೇಳಿದ್ರು.
ಇದನ್ನ ನೆನ್ನೆ ಭಾಳ ನನಗೆ ಒಂದು ಸಂತೋಷ ಆಯ್ತು. ಗೋಪಾಲ ಸ್ವಾಮಿ ಕೇಳಿದ್ರಿಂದ ನೋಡಿ ಇದೇನಿದು ಮೊದಲನೇ ಸೂತ್ರ ಹೀಗೆ ಹೇಳ್ಬಿಟ್ಟು ಇಲ್ಲಿ ಹೀಗೆ ಹೇಳ್ಬಿಟ್ಟಿದ್ದಾರಲ್ಲ ಅಂತಂದ್ರೆ ಇನ್ನೂ ಕೂಡ ಇಲ್ಲಿ ವೈಲಕ್ಷಣ್ಯಗಳು ಬರ್ತವೆ. ಇದನ್ನೆಲ್ಲ ಹೇಳಿ ಮುಂದೆ ಕಟ್ಟೆ ಕಡೆಯಲ್ಲಿ ಇದನ್ನ ಈ ಒಂದು ಸೌಗತ ಸಮಯವನ್ನ ಸೌಗತ ದರ್ಶನವನ್ನ ಉಪಸಂಹಾರ ಮಾಡ್ತಾ ಆಚಾರ್ಯರು ಒಂದು ಮಾತು ಬರೆದಿಯಾರಲ್ಲಿ. ಏನು ನೋಡಿ, ಈ ಸೌಗತ ಸಮಯದಲ್ಲಿ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ. ಒಂದೊಂದು ಸಾರಿ ಒಂದೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲ ವಿಚಾರವನ್ನು ಕೂಡ. ಯಾತಕ್ಕೆ? ಏನು ಅವ್ರಿಗೇನು ಬುದ್ಧಿ ಇರಲಿಲ್ವಾ ಏನು ಅಂತಂದ್ರೆ ಅದಕ್ಕೋಸ್ಕರ ಮೊಟ್ಟ ಮೊದಲೇ ನೋಡಿ ಎಲ್ಲ ಬಹಳ ಕೂಲಂಕಷವಾಗಿ ಅಧ್ಯಯನ ಮಾಡಿ ಹೇಳಿರ್ತಕ್ಕಂಥ ಮಾತು ಆಚಾರ್ಯರು. ಅದಕ್ಕೆ ಮೊಟ್ಟ ಮೊದಲು ಹೇಳಿಬಿಟ್ರು, ಈ ಒಂದು ಸೌಗತ ಮತದಲ್ಲಿ ವಿಪರೀತ ಭೇದಗಳ ಕಂಡು ಬರುತ್ತಿವೆ. ಯಾತಕ್ಕೆ ಭೇದಗಳು ಕಂಡು ಬರ್ತಾ ಇವೆ? ಬುದ್ಧನೇ ಆ ಥರ ಹೇಳಿದ್ನ? ಬುದ್ಧ ಆ ಥರ ಹೇಳೋದಕ್ಕೆ ಕಾರಣವಿಲ್ಲ. ಯಾಕೆಂದರೆ ಅವನ ಜ್ಞಾನ ಪಡ್ಕೊಂಡಾಗಿತ್ತು. ಅವನು ಹೀಗೆ ಒಂದೊಂದು ಸಾರಿ ಒಂದೊಂದು ಥರ ಹೇಳ್ತಾನೆ ಅಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅದರಲ್ಲಿ. ಆದ್ದರಿಂದ ಏನು ತೀರ್ಮಾನ ಮಾಡಿದ್ದಾರೆ? ಇದು ಬುದ್ಧ ಹೇಳಿದ ಮೇಲೆ, ಬುದ್ಧ ಜ್ಞಾನೋದಯವಾದ ಮೇಲೆ ಅವನು ಏನನ್ನೂ ಮಾತಾಡಲಿಲ್ಲ. ಮಾತಾಡಿದ್ದೆಲ್ಲ ಯಾರು? ಅವರ ಶಿಷ್ಯರುಗಳು. ಹೀಗಾಗಿ ಶಿಷ್ಯರುಗಳ ಭೇದದಿಂದ ಮತ್ತೆ ಶಿಷ್ಯರುಗಳ ತಿಳುವಳಿಕೆಯ ಭೇದದಿಂದ, ಶಿಷ್ಯರ ಅಧಿಕಾರ ಭೇದದಿಂದ, ಶಿಷ್ಯರ ತಿಳುವಳಿಕೆಯ ಭೇದದಿಂದ ಏನಾಗಿದೆ, ಈ ಸೌಗತ ಸಮಯ ಏನೋ ಒಂದು ಒಂದು ಇಲ್ಲೊಂದು ಕಡೆ ಹೇಳ್ತಾರೆ ಅಲ್ಲೊಂದು ಥರ ಹೇಳ್ತಾರೆ, ಈ ಥರ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಅದರ ಒಂದು ಉದಾಹರಣೆಗೆ ಇಲ್ಲಿ ನಮಗೆ ನನ್ನ ಗೋಪಾಲ ಸ್ವಾಮಿ ಕೇಳಿದ್ರಲ್ಲ ಅಲ್ಲಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಪ್ರಕೃತ ಏನು ಹೇಳ್ತಾರೆ, ಇದು ಈ ಹಿಂದೆ ಆ ಪ್ರತಿಸಂಖ್ಯಾ ಅಂದ್ರೇನು? ಬುದ್ಧಿಪೂರ್ವಕವಾಗಿ ಆಗ್ತಕ್ಕಂಥ ವಸ್ತುನಾಶ. ಅದನ್ನು ನಾವು ಬುದ್ಧಿಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಒಂದು ವಸ್ತುವನ್ನು ನಾಶವಾಗಿ ಮಾಡ್ತೇವೆ, ಅದಾಗತ್ತೆ. ಅದೇನಾಗುತ್ತೆ ನೋಡಿ, ಮಣ್ಣಿತ್ತು, ಅದನ್ನ ಏನು ಮಾಡ್ದ ಕುಂಬಾರ ಬುದ್ಧಿಪೂರ್ವಕವಾಗಿ ಅದನ್ನು ಕಲಿಸ್ತಾ ಏನು ಮಡಿಕೆ ಮಾಡ್ದೆ, ಮಣ್ಣು ನಾಶವಾಯಿತು. ಇನ್ನೊಂದು ಅಪ್ರತಿಸಂಖ್ಯಾ ಅಂತಂದ್ರೆ ಏನು ಅಂದರೆ, ಅದು ತಾನಾಗಿ ತಾನು, ಅದಕ್ಕೆ ಪ್ರತಿಸಂಖ್ಯೆ ಯಾವುದು ಬೇಡ, ತಾನಾಗಿ ತಾನು ಸ್ವಭಾವದಿಂದ ಆಗತಕ್ಕಂಥ ನಾಶ. ಇದು ಹೇಗ್ರಿ ಆಗುತ್ತೆ ನಿಮ್ಮ ಪಕ್ಷದಲ್ಲಿ ಅಂದರೆ, ನೀವು ಕ್ಷಣವಾದವನ್ನು ಒಪ್ಪಿಕೊಂಡಿದ್ದರಿಂದ ಆ ಕ್ಷಣ ಏನಾಗುತ್ತೆ, ಆ ಕ್ಷಣ ಇರುತ್ತೆ, ಆಮೇಲೆ ಏನಾಗುತ್ತೆ, ತಾನಾಗಿ ಸ್ವಭಾವದಿಂದ ನಾಶ ಆಗಿಬಿಡುತ್ತೆ. ಇದಕ್ಕೆ ಅಪ್ರತಿಸಂಖ್ಯಾ ಅಂತ ಹೆಸರು. ಮತ್ತೆ ಇನ್ನೊಂದು ತತ್ವವನ್ನು ಅವ್ರು ಹೇಳಿದ್ರೆ ಇಲ್ಲಿ ಆಕಾಶ ಅಂತಕ್ಕಂಥದ್ದು. ಆಕಾಶ ಅಂತಂದ್ರೆ ಏನು? ಯಾವ ಒಂದು ಅವಕಾಶವೂ ಇಲ್ಲದೆ ಇರತಕ್ಕಂತಹ ಒಂದು ತತ್ವ. ಅಂದರೆ ಆಕಾಶಕ್ಕೆ ಯಾವುದೂ ಕೂಡ ಅವಕಾಶವನ್ನು ಕಲ್ಪಿಸೋದಕ್ಕೆ ಆಗುವುದಿಲ್ಲ, ಆಕಾಶವನ್ನು ಆವರಣ ಮಾಡುವುದಕ್ಕೆ ಆಗುವುದಿಲ್ಲ, ಆವರಿಸುವುದಕ್ಕೆ ಆಗುವುದಿಲ್ಲ. ಅಂದರೆ ಏನದು? ಅದು ಆಕಾಶ ಅಂತಂದ್ರೆ ಯಾವ ಆವರಣವೂ ಕೂಡ ಇಲ್ಲದಂಥದ್ದು ಅಂತ ಅರ್ಥ. ಯಾಕೆ? ಅದನ್ನು ಆವರಿಸೋದಕ್ಕೆ ಬೇರೆ ಇನ್ಯಾವ ಆವರಣ ಇಲ್ಲ, ಅಷ್ಟೊಂದು ವ್ಯಾಪಕ ಅದು ಅಂಥೇಳಿ ಆಕಾಶ. ಹೀಗೆ ಪ್ರತಿಸಂಖ್ಯಾ, ಅಪ್ರತಿಸಂಖ್ಯಾ, ಆಕಾಶ, ಈ ಒಂದು ಮೂರನ್ನ ಅವರು ಒಪ್ಪಿಕೊಳ್ತಾರೆ. ಮತ್ತು ಈ ಮೂರು ಕೂಡ ಏನಾಗಿದೆ, ಅವಸ್ತುವಾಗಿ. ಅವಸ್ತು ಅಂದ್ರೆ ಏನು? ಇದರಲ್ಲಿ ಸಾರಾಂಶ ಅದು ಇದು ತಿಳುವಂತಕ್ಕಂಥದ್ದು ಇಲ್ಲ. ಮತ್ತು ಇವು ಹೇಗಿದೆ? ಅಭಾವ ಮಾತ್ರಂ, ಇದು ಅಭಾವ ರೂಪವಾಗಿದೆ. ಮತ್ತು ನಿರೂಪಾಖ್ಯಂ, ಇದು ಇಂಥದ್ದು ಎಂದು ಹೇಳುವುದಕ್ಕೆ ಆಗದೇ ಇರತಕ್ಕಂಥದ್ದು ಅಂತ ಹೇಳಿ, ಈಗ ಆ ಮೂರಿದೆಯಲ್ಲ, ಆ ಮೂರರಲ್ಲಿ ಈ ಪ್ರಕೃತ ಸೂತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೂರು ಹೇಳಿದ್ರು. ಆಕಾಶ ಬಿಟ್ಟು ಹೋಯ್ತಲ್ಲ, ಇಲ್ಲಿ ಬರೀ ಕೇವಲ ಪ್ರತಿಸಂಖ್ಯಾ ಅಂತ ಮಾತ್ರ ಹೇಳಿಬಿಟ್ರಲ್ಲ ಸೂತ್ರಕಾರರು ಅಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಈ ಒಂದು ಪದ ವಾಕ್ಯವನ್ನ ನೋಡೋಣ ಅಂತ.
ಇಷ್ಟಾಗಿತ್ತು. ಇವತ್ತಿನ ವಾಕ್ಯ ನೋಡೋಣ. 92ನೆಯ ಪುಟ, ಅಲ್ಲಿ ಮೇಲ್ಗಡೆಯಿಂದ 1, 2, 3, 4, 5ನೇ ಪಂಕ್ತಿ. ತೇಷಾಂ ಆಕಾಶಂ ಪರಸ್ತಾತ್ ಪ್ರತ್ಯಾಖ್ಯಾಸ್ಯತಿ. 3 ಹೇಳಿದ್ರಲ್ಲ, ಪ್ರತಿಸಂಖ್ಯಾ, ಅಪ್ರತಿಸಂಖ್ಯಾ ಮತ್ತೆ ಆಕಾಶ. ಈ 3 ಪ್ರತ್ಯಾಖ್ಯಾನ ಮಾಡಬೇಕು. ಆದರೆ ಪ್ರಕೃತ ಈ ಸೂತ್ರದಲ್ಲಿ ಕೇವಲ 2 ಪ್ರತ್ಯಾಖ್ಯಾನ ಮಾಡಿ, ಪ್ರತಿಸಂಖ್ಯಾ ಅಪ್ರತಿಸಂಖ್ಯೆಯನ್ನು ಪ್ರತ್ಯಾಖ್ಯಾನ ಮಾಡಿ, ಈ ಆಕಾಶ ಇದೆಯಲ್ಲ ಅದನ್ನ ಪರಸ್ತಾತ್ ಪ್ರಖ್ಯಾಸ್ಯತಿ, ಮುಂದೆ ಮುಂದೆ ಅದನ್ನ ಪ್ರತ್ಯಾಖ್ಯಾನ ಮಾಡುತ್ತಾರೆ, ನಿರಾಕರಿಸುತ್ತಾರೆ. ಇಲ್ಲಿ ಆಕಾಶವನ್ನು ತಗೊಂಡಿಲ್ಲ, ಮುಂದೆ ತಗೊಳ್ತಾರೆ ಮುಂದಿನ ಸೂತ್ರದಲ್ಲಿ ಅಂತ ಹೇಳ್ತಾರೆ. ಇದು 2 ತಗೊಂಡಿರೋದು. ಈಗ ಅದರ ವಿಚಾರವನ್ನು ಹೇಳ್ತಾರೆ. ನಿರೋಧ ದ್ವಯಂ ಇದಾನೀಂ ಪ್ರತ್ಯಾಚಷ್ಟೆ. ಇಲ್ಲಿ ಇನ್ನೊಂದು ವಿಚಾರದನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಈ ಹೇಳೋದಕ್ಕಿಂತ ಮುಂಚೆನೇ ಹೇಳ್ಬಿಡ್ತೇನೆ. ಇಲ್ಲಿ ಅವರೇ ಹಿಂದೆ ಏನು ಹೇಳಿದ್ರು, ಈ ಒಂದು ವಾಕ್ಯ ಬಂದಿತ್ತು ನೋಡಿ, ಇಲ್ಲಿ 4 ತತ್ವಗಳನ್ನ ಅವರು ಒಪ್ಕೊಂಡಿದ್ದಾರೆ. 4 ಇಲ್ಲ, ಮುಂದೆ ಬರ್ತದೆ ಬುದ್ಧಿಪರ ತದ್ವ. ಇದಾನಿ ನಿರೋಧ ದ್ವಯಂ ಇದಾನಿ ಪ್ರತ್ಯಾಚಷ್ಟೆ. ಈ ನಿರೋಧ ದ್ವಯ ಇದೆಯಲ್ಲ, ಯಾವುದು? ಅಪ್ರತಿಸಂಖ್ಯಾ ನಿರೋಧ ಮತ್ತೆ ಪ್ರತಿಸಂಖ್ಯಾ ನಿರೋಧ. ಇದನ್ನು ಈಗ ನಿರಾಕರಣೆ ಮಾಡುತ್ತಾರೆ. ಹೇಗೆ ಅಂತಂದ್ರೆ, ಪ್ರತಿಸಂಖ್ಯಾ ನಿರೋಧಯೋ ಅಪ್ರಾಪ್ತಿ. ಏನು ಹೇಳಿದ್ರು ಸೂತ್ರ? ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ ಅಂತ ಹೇಳಿದ್ರು. ಅಲ್ಲಿಯನ್ನ ವಿಗ್ರಹ ಮಾಡಿದ್ರೆ ಪ್ರತಿಸಂಖ್ಯಾ ಅಪ್ರತಿಸಂಖ್ಯೆಯೋ ನಿರೋಧ ಅಪ್ರಾಪ್ತಿ. ಅಪ್ರಾಪ್ತಿ ಅಂದ್ರೆ ಏನು? ಅಸಂಭವ ಇತ್ಯರ್ಥ. ಪ್ರತಿಸಂಖ್ಯಾ ನಿರೋಧವೂ ಆಗೋದಿಲ್ಲ, ಅಪ್ರತಿಸಂಖ್ಯಾ ನಿರೋಧವೂ ಆಗೋದಿಲ್ಲ. ಅಂದರೆ ಏನಾಯಿತು? ಬುದ್ಧಿಪೂರ್ವಕವಾಗಿಯೂ ನಾಶ ಅಂತ ಇಲ್ಲ, ಮತ್ತೆ ಈ ಕ್ಷಣಿಕವಾಗಿರೋದ್ರಿಂದ ತಾನೇ ನಾಶ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೂ ಇಲ್ಲ ಅಂಥೇಳಿ. ಇದಕ್ಕೆ ಯಾತಕ್ಕೆ? ಅಕಸ್ಮಾತ್ ಯಾತಕ್ಕೆ ಅಂದರೆ ಅವಿಚ್ಛೇದಾತ್. ಯಾಕೆ ಅಂದರೆ ಅವಕ್ಕೆ ವಿಚ್ಛಿತ್ತಿ ಅಥವಾ ವಿನಾಶ ಎಂಬುದಂತಕ್ಕಂಥದ್ದು ಇಲ್ಲ. ಏನು ಅದಕ್ಕೆ ಇದರ ಒಂದು ಅರ್ಥ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏತವು ಹಿ ಪ್ರತಿಸಂಖ್ಯಾ ನಿರೋಧವು ಸಂತಾನಗೋಚರವು ವಾ ಸ್ಯಾತಾಂ ಭಾವಗೋಚರವು ವಾ. ನೋಡಿ, ಈ ಪ್ರತಿಸಂಖ್ಯಾ ಅಪ್ರತಿಸಂಖ್ಯಾ ಇದೆಯಲ್ಲ, ಇದು ನಿರೋಧ ಇದೆಯಲ್ಲ, ಇದು ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇವೆರಡು ಇದೆಯಲ್ಲ, ಪ್ರತಿಸಂಖ್ಯಾ ನಿರೋಧ ಅಪ್ರತಿಸಂಖ್ಯಾ ನಿರೋಧ ಇದೆಯಲ್ಲ, ಇದು 2 ವಿಧವಾಗಿ ಮಾತ್ರ ಇರತಕ್ಕದ್ದು ಅಷ್ಟೇ. ಇವೆರಡೂ ಕೂಡ 2 ವಿಧವಾಗಿರುತ್ತೆ, ಒಂದೊಂದು 2 ವಿಧವಾಗಿರುತ್ತೆ. ಯಾವ್ದು 2 ವಿಧ ಅಂದರೆ ಸಂತಾನಗೋಚರವ್ವ ಸ್ಯಾತಾಂ ಭಾವಗೋಚರವ್ವ. ಒಂದು ಸಂತಾನಗೋಚರವು ಅಂದ್ರೆ ಏನು? ಇದು ಸಂತತಿಗೆ ಇದು ಬರತಕ್ಕದ್ದಾಗಿದೆ, ಸಂತಾನದಿಂದ ಗೊತ್ತಾಗತಕ್ಕದ್ದಾಗಿದೆ. ಸಂತಾನ ಅಂತಂದ್ರೆ ಏನು? ಸಂತಾನ ಸಂತತಿ ಎಲ್ಲ ಒಂದೇನೆ. ಅಂದ್ರೆ ಏನು? ನೈರಂತರ್ಯ. ಸಂತಾನ ಅಂದ್ರೆ ನೈರಂತರ್ಯ. ಒಂದು ಕ್ಷಣ ಇದೆಯಲ್ಲ, ಪ್ರತಿಯೊಂದು ಈಗ ನಾವು ಮಾತಾಡ್ತಾ ಇದ್ರೆ ಇದರಲ್ಲಿ ಎಷ್ಟೋ ಕ್ಷಣ ಆಗಿ ಹೋಗ್ಬಿಟ್ಟಿದೆ, ಆದರೂ ಕೂಡ ಹಿಂದಿನದು ಗೊತ್ತಾಗುತ್ತೆ, ನಮ್ಮ ಮುಂದಿನದು ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನೈರಂತರ್ಯ ಅಂತ ಒಂದು ಇದೆ. ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಅಂತ ಹೇಳ್ತಾರಲ್ಲ, ಅದು ಇದೆ. ಹೀಗೆ ಆ ಕನೆಕ್ಟಿವಿಟಿ ಅಂತಕ್ಕಂಥದ್ದಾರೂ ಇರಬೇಕು, ಅಥವಾ ಭಾವಗೋಚರವು ಆಸೆ. ಅದು ಕ್ಷಣಿಕವಾಗಿ ನಾಶವಾಗಲೇಬಾರದು, ಇದ್ದೇ ಇರಬೇಕು, ಆವಾಗಲೂ ಆಗುತ್ತೆ. ನಾಶವಾಗ್ತಾ ಇದೆ ಕ್ಷಣಿಕ ಅಂದರೆ ಅದಕ್ಕೆ ಸಂತಾನ ಇರಬೇಕು, ಅಂದರೆ ಕಂಟಿನ್ಯೂಟಿ ಇರಬೇಕು. ಇದು ಹೋಯಿತು, ಆ ಹೋದರೂ ಕೂಡ ಇದ್ರ ಸಂಬಂಧ ಮುಂದಿನದಕ್ಕೆ ಬಂತು. ಈ ರಿಲೇ ರನ್ನಿಂಗ್ ರೇಸ್ ಮಾಡ್ತಾರಲ್ಲ, ಆ ಥರ ಒಬ್ಬ ಓಡ್ತಾ ಇರ್ತಾನೆ, ಅವನು ನಿಂತು ಹೋಗ್ಬಿಟ್ರೆ ಏನಾಗುತ್ತೆ? ಅವನಲ್ಲಿ ನಿಂತಿರ್ತಾನೆ, ಮೊದಲು ಅವನು ಓಡ್ತಾನೆ. ಯಾಕೆ? ಕಂಟಿನ್ಯೂಟಿ, ಸಂತಾನ ಅದು. ಹಾಗಾಗಿ ಏನಾಗುತ್ತೆ, ಕೊನೆಯಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ. ಅದೇನಾಗುತ್ತೆ, ಮೊದಲು ಓಡ್ದವ್ ನಿಂತು ಬಿಟ್ಟಿರ್ತಾನೆ, ಅವನು ಓಡೋದೇ ಇಲ್ಲ. ಅವನು ಸ್ವಲ್ಪ ದೂರ ಓಡ್ತಾನೆ, ಇನ್ನೊಬ್ಬನ ಕೊಟ್ಬಿಡ್ತಾನೆ, ಅವನು ಸ್ವಲ್ಪ ದೂರ ಓಡ್ತಾನೆ, ಇನ್ನೊಬ್ಬನ ಕೊಟ್ಬಿಡ್ತಾನೆ. ಹೀಗೆ ಸಂತಾನದಿಂದ ಸಂತತಿಯಿಂದ ಅಲ್ಲಿ ಯಾರು ಗುರಿ ಮುಟ್ತಾರೋ
ಅವರಿಗೆ ಪ್ರೈಸ್ ಬರುತ್ತೆ. ಇಲ್ಲೂ ಅದೇ ಥರ ಸಂತಾನ ಅಂದ್ರೆ ಅದೇ ಥರ. ಮತ್ತು ಭಾವಗೋಚರವು, ಭಾವಗೋಚರ ಅಂದರೆ ಈ ಒಂದು ಇದು ಯಾವಾಗಲೂ ಇರ್ತಕ್ಕಂಥದ್ದು, ಒಬ್ಬನೇ ಇರ್ತಕ್ಕಂಥದ್ದು, ಓಡ್ತಾ ಇರ್ತಾನೆ, ಅವ್ನು ಗುರಿ ಮುಟ್ಟಿದಾಗ ಕೊಡ್ತಾರಷ್ಟೆ. ಹೀಗೆ ಎರಡೇ ವಿಧವಾಗಿ ಇರತಕ್ಕಂಥದ್ದು. ಈಗ ಈ ಎರಡು ವಿಧದಿಂದಲೂ ಕೂಡ ನಿಮ್ಮ ಈ ಒಂದು ಪ್ರತಿಸಂಖ್ಯಾ ನಿರೋಧ ಅಂತ ಇದೆಯಲ್ಲ, ಅದು ಒಪ್ಪತಕ್ಕ ಸಾಧ್ಯವಾಗುವುದಿಲ್ಲ. ಮೊದಲೇನು ಹೇಳ್ತಾರೆ, ನ ತಾವತ್, ತಾವತ್ ಅಂದರೆ ಮೊದಲು ಅಂತ ಅರ್ಥ. ಮೊದಲನೆಯದಾಗಿ ನ ಸಂತಾನಗೋಚರವು ಸಂಭವತಃ. ಇವೆರಡಕ್ಕೂ ಕೂಡ ಯಾವುದು ಅಪ್ರತಿಸಂಖ್ಯಾ ಪ್ರತಿಸಂಖ್ಯಾ, ಇವೆರಡು ಸಂತಾನಗೋಚರವೂ ಆಗುವುದಿಲ್ಲ. ಯಾವುದು ಇವೆರಡೂ ಕೂಡ ಸಂತಾನಗೋಚರವೂ ಕೂಡ ಆಗುವುದಿಲ್ಲ. ಯಾತಕ್ಕೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರ್ವೇಷ್ವಪಿ ಸಂತಾನೇಷು ಸಂತಾನಿನಾಂ ಅವಿಚ್ಛಿನ್ನೇನ ಹೇತುಫಲಭಾವೇನ ಸಂತಾನ ವಿಚ್ಛೇದಸ್ಯ ಅಸಂಭವಾತ್. ಯಾಕೆ ನೋಡಿ ಸ್ವಾಮಿ, ನೀವು ಸಂತಾನ ಕಂಟಿನ್ಯೂಟಿ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಏನಿರಬೇಕು ಅಂದರೆ ಯಾವುದು ಆ ಸಂತಾನಕ್ಕೆ ಒಳಪಡುತ್ತದೆಯೋ ಅದು ಏನಾಗುತ್ತೆ, ಅದು ಅವಿಚ್ಛಿನ್ನೇನ ಅಂದರೆ ಅದು ನಾಶವಾಗದೆ ಏನಾಗುತ್ತೆ, ಅವೆರಡಕ್ಕೂ ಹೇತು ಫಲಭಾವ ಇರಬೇಕು. ಇವನು ಬರ್ತಾನೆ, ಅವನು ಕೊಡ್ತಾನೆ, ಇವನು ಕಾರಣ, ಅವನು ಓಡ್ತಾನೆ, ಹೌದು ತಾನೆ, ಅವನು ಓಡಿ ಗುರಿ ಮುಟ್ತಾನೆ, ಅವನು ಫಲ, ಈ ಕೊಟ್ಟವನು ಕಾರಣ. ಹೀಗೆ ಹೇತು ಫಲಭಾವ ಇರಬೇಕು. ಈ ಹೇತು ಫಲಭಾವದಿಂದ ಏನಾಗುತ್ತೆ, ಸಂತಾನ ವಿಚ್ಛೇದಸ್ಯ ಅಸಂಭವಾತ್. ಹೇತು ಫಲಭಾವದಿಂದ ಈ ಸಂತಾನ ವಿಚ್ಛೇದವಾಗುತ್ತೆ ಅಂತ ಅನ್ನೋದು ಹೊಂದೋದಿಲ್ಲ. ಮತ್ತು ಸಂತಾನ ವಿಚ್ಛೇದ ಆಗೋದಿಲ್ಲ ಅಂತ ನಾವು ಹೇಳಿದ್ವಲ್ಲ, ಸಂತಾನ ಇರಲೇ ಇರಬೇಕು ಅಂತ ಹೇಳಿದ್ವಲ್ಲ, ಅದು ಸಾಧ್ಯವಿಲ್ಲ. ಯಾಕೆ, ಸಂತಾನ ಅಂತಕ್ಕಂಥದ್ದು ಇರಬೇಕಾದ್ರೆ ಏನಾಗಿರಬೇಕು, ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕು, ಹೌದು ತಾನೆ. ಇವನು ಬರಬೇಕು, ಆ ಹಿಡ್ಕೊಂಡಿರ್ತಕ್ಕಂಥ ಕೋಲನ್ನ ಅವನು ಕೊಡಬೇಕು, ಅಥವಾ ಅವನು ಮುಟ್ಟಬೇಕು, ಏನೋ ಆಗಬೇಕು, ಸಂಬಂಧ ಇರಬೇಕು. ಅವನು ಏನೂ ಮಾಡದೆ ಮುಟ್ಟದೆ ದೂರ ನಿಂತ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಅದು ಇಲ್ಲಿ ಏನಾಗುತ್ತೆ, ಈ ಕ್ಷಣವಾದದಲ್ಲಿ ಹಿಂದಿನ ಕ್ಷಣ ಹೋಗಿಬಿಡ್ತು ಸ್ವಾಮಿ. ಅದು ಇನ್ನು ಹೋಗಿಬಿಟ್ಟ ಮೇಲೆ ಯಾವ ಕ್ಷಣವೇ ಇಲ್ಲವೋ ಅದು ಮುಂದಿನದಕ್ಕೆ ಸಂಬಂಧದಲ್ಲಿ ಕಲ್ಪಿಸಿಬಿಡುತ್ತದೆ, ಅಥವಾ ಮುಂದಿನ ಕ್ಷಣಕ್ಕೆ ಕಾರಣವಾಗುತ್ತದೆ ಅಂತ ಹೇಳೋದ್ರಲ್ಲಿ ಅರ್ಥವೇನಿದೆ? ಆದ್ದರಿಂದ ಈ ಕಂಟಿನ್ಯೂಟಿ ಅಂತನ್ನೋದೇ ಹೊಂದೋದಿಲ್ಲ. ಅದೇ ಹೊಂದದೇ ಇರೋದರಿಂದ ಸಂತಾನ ವಿಚ್ಛೇದ ಅಂತಕ್ಕಂಥದ್ದು ಹೊಂದಿದೆ. ಹೇತು ಫಲಭಾವ ಇದೆ. ಇಲ್ಲಿ ನಿಮಗೆ ಹೇತು ಅಂದರೆ ಕಾರಣವೂ ಇಲ್ಲ, ಫಲ ಅಂದರೆ ಕಾರ್ಯವೂ ಇಲ್ಲ. ಕಾರಣವೇ ಇಲ್ಲ, ಕಾರಣ ನಾಶವಾಗಿಬಿಟ್ಟಿರುತ್ತೆ ಹಿಂದಿನ ಕ್ಷಣ, ಕಾರ್ಯ ಏನು ಬರುತ್ತೆ? ಆದ್ದರಿಂದ ಮತ್ತು ನಾಪಿ ಇದು ಸಂತಾನ ವಿಚ್ಛೇದ. ನಾಪಿ ಭಾವಗೋಚರವು ಸಂಭವತಃ. ಇನ್ನು ಭಾವಗೋಚರ ನಿಜ ಯಾವ ಕ್ಷಣಿಕಾನೂ ಇಲ್ಲ ರೀ, ಇದ್ದುಬಿಟ್ಟಿದೆ, ಅದು ವಸ್ತುತ ಇದ್ದುಬಿಟ್ಟಿದೆ. ಭಾವ ಅಂದರೆ ವಸ್ತುತ ಇದ್ದುಬಿಟ್ಟಿದೆ ಅಂತಂದರೆ ಅದು ಸಾಧ್ಯವಿಲ್ಲ. ಯಾಕೆ, ನಹಿ ಭಾವಾನಾಂ ನಿರನ್ವಯೋ ನಿರುಪಾಖ್ಯೋ ವಿನಾಶಃ ಸಂಭವತಿ. ನೀವು ಎಲ್ಲ ಪದಾರ್ಥಕ್ಕೂ ಕೂಡ ವಿನಾಶವನ್ನು ಕೂಡ ಹೇಳ್ತಾ ಇದ್ದೀರಲ್ಲ, ಪ್ರತಿಯೊಂದು ಕ್ಷಣಕ್ಕೂ ಕೂಡ ನಾಶವಾಗ್ತಾ ಇದೆ, ಹುಟ್ಟುತ್ತಾ ಇದೆ. ಇದು ಏನಾಗಿದೆ, ನಾಪಿ ಭಾವಗೋಚರ ಭಾವಗಳೇ ಅಂದರೆ ಪದಾರ್ಥಗಳಿಗೆ ನಿರನ್ವಯೋ ನಿರುಪಾಖ್ಯೋ, ನಿರನ್ವಯವಾಗಿ ನಿರುಪಾಖ್ಯ ಅಂತಂದ್ರೇನು, ಏನೋ ಹೇಳೋದಕ್ಕಾಗದೇ ಇಲ್ಲ ಅಂತ, ಇಂತಹ ವಿನಾಶ ಅಂತಕ್ಕಂಥದ್ದು ಸಂಭವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಒಂದು ವಸ್ತು ಇದೆ ಅಂತ ಆಗಿಬಿಟ್ರೆ ಏನಾಗುತ್ತೆ, ಇದೆ ಅಂದರೆ ಇದೆ ಅಷ್ಟೇನೆ. ಅದು ಇಲ್ಲ ಅಂತಕ್ಕಂಥದ್ದು ವಸ್ತು ಅದಕ್ಕೆ ಹೊಂದೋದಿಲ್ಲ, ಹೌದು ತಾನೆ. ಆದ್ದರಿಂದ ಏನಾಗುತ್ತೆ, ಸ್ವಪಿ ಅವಸ್ಥಾಸು ಪ್ರತ್ಯಭಿಜ್ಞಾನ ಬಲೇನ ಅನ್ವಯ ವಿಚ್ಛೇದ ದರ್ಶನ. ಇನ್ನೊಂದು ಏನಾಗುತ್ತೆ ಇದರಲ್ಲಿ, ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಅದು ಯಾವ ಅವಸ್ಥೆಯಲ್ಲಿ ಬೇಕಾದರೂ ಇರಲಿ, ಹಿಂದಿನ ಅವಸ್ಥೆಯಲ್ಲಾದರೂ ಇರಲಿ, ಮುಂದಿನ ಅವಸ್ಥೆಯಲ್ಲಾದರೂ ಇರಲಿ, ಇನ್ನೊಂದು ಹೇಳಿತಾರೆ ಮಧ್ಯ ಇನ್ನೊಂದು ಬೇಕು ಅಂತ, ಅದರಲ್ಲಾದರೂ ಇರಲಿ, ಯಾವುದ್ರಲ್ಲಾದ್ರೂ ಇದ್ದರೂ ಕೂಡ ಏನಾಗುತ್ತೆ, ಪ್ರತ್ಯಭಿಜ್ಞಾನ ಬಲೇನ. ಈ ಪ್ರತ್ಯಭಿಜ್ಞಾನ ಅಂದರೆ ಹಿಂದಿನ ಒಂದು ನೆನಪಿನ ಕಾರಣದಿಂದ, ಹಿಂದಿನ ಕ್ಷಣದ ನೆನಪು ಅಂತಕ್ಕಂಥದ್ದು
ಇರುತ್ತೆ. ಹಾಗಾಗಿ ಅದೇನಾಗುತ್ತೆ, ಅನ್ವಯ ವಿಚ್ಛೇದದಚ್ಚ. ಅನ್ವಯ ಅಂತಂದ್ರೆ ಏನು? ಅನ್ವಯಸ್ಯ ಭಾವ ಅನ್ವಯಂ. ಈ ಅನ್ವಯ ಭಾವದ ವಿಚ್ಛೇದ ಕಾಣ್ತಾ ಇದೆ. ಕಾಣ್ರೆ ಏನಾಗುತ್ತೆ ಇಲ್ಲಿ? ಆ ಪ್ರತ್ಯಭಿಜ್ಞಾನ ಬಲ ಇದೆ. ಮತ್ತೆ ಅಸ್ಪಷ್ಟ ಪ್ರತ್ಯಭಿಜ್ಞಾನ ಸ್ವಪಿ, ಪ್ರತ್ಯಭಿಜ್ಞಾನ ಇಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಆವಾಗಲೂ ಕೂಡ ಅವಸ್ಥಾಸು ಕ್ವಚಿತ್ ದೃಷ್ಟೇನ ಅನ್ವಯ ವಿಚ್ಛೇದೇನ, ಅಂದರೆ ಯಾವುದಾದ್ರೂ ಏನೋ ನೋಡಿರ್ತಾನೆ, ಅದನ್ನು ಉಪಯೋಗಿಸ್ಕೊಂಡು ಅನ್ಯತ್ರಾಪಿ ತದನುಮಾನಾತ್, ಅದನ್ನು ಉಪಯೋಗಿಸ್ಕೊಂಡು ಓಹೋ ಅಲ್ಲಿ ನೋಡಿದ್ವಲ್ಲ ಆ ರೀತಿ ಇಲ್ಲಿಯೂ ಕೂಡ ವಿಚ್ಛೇದವಾಗತ್ತೆ ಅಂತಕ್ಕಂಥ ಮಾಡ್ಕೋಬೇಕು. ಎಲ್ಲಿ? ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ದಾಗ, ಅಸ್ಪಷ್ಟವಾಗಿದ್ದಾಗ. ಪ್ರತ್ಯಕ್ಷವಾಗಿ ಇದ್ದಾಗ ಬೇಕೇ ಇಲ್ಲ. ಹೀಗೆ ತಸ್ಮಾತ್, ಆದ್ದರಿಂದ ಪರಿಕಲ್ಪಿತಸ್ಯ ನಿರೋಧದ್ವಯಸ್ಯ ಅನುಪಪತ್ತಿ, ಆದ್ದರಿಂದ ನೀವು ಪರಿಕಲ್ಪನೆ ಮಾಡಿರ್ತಕ್ಕಂಥ ಎರಡೂ ನಿರೋಧ ಇದೆಯಲ್ಲ, ಪ್ರತಿಸಂಖ್ಯಾ ನಿರೋಧ ಮತ್ತು ಅಪ್ರತಿಸಂಖ್ಯಾ ನಿರೋಧ ಇದೆಯಲ್ಲ, ಇವೆರಡೂ ಕೂಡ ಸಾಧ್ಯವಾಗುವುದಿಲ್ಲ ಅಂತ ಹೇಳಿಬಿಟ್ರು. ಇದು ಆ ಒಂದು ಸೂತ್ರಕ್ಕೆ ಅರ್ಥ ಆಯಿತು. ಮುಂದಿನ ಸೂತ್ರವನ್ನು ನೋಡೋಣ. ಓಂ ಉಭಯಥಾ ಚ ದೋಷಾತ್, ಓಂ ಉಭಯಥಾ ಚ ದೋಷಾತ್ ಅಂತಕ್ಕಂಥದ್ದು. ಇದರ ಒಂದು ಪದ ವಿಭಾಗ ಕ್ರಮ ಹೇಳ್ತೇನೆ. ಉಭಯಥಾ ಚ ದೋಷಾತ್. ಎಷ್ಟು ಪದ ಇದೆ? 3 ಪದ. ತ್ರಿಪದಾತ್ಮಕವಿದಂ ಸೂತ್ರಂ. ಇದು ಅನ್ವಯಕ್ಕೆ ಸ್ವಲ್ಪ ಒಂದೆರಡು ಪದ ಸೇರಿಸ್ಕೋಬೇಕು. ಯಾಕೆ ಸೂತ್ರವೆಲ್ಲ ಹಾಗೇನೆ. ಅಲ್ಪಾಕ್ಷರಮ ಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಂತ ಹೇಳಿದ್ರಲ್ಲ, ಹಾಗೆ ಅನ್ವಯ ಏನಾಗುತ್ತೆ? ಉಭಯಥಾ ಚ ದೋಷಾತ್. ಚ ಮತ್ತು ಕೂಡ, ಮತ್ತು ಕೂಡ ಅಂದ್ರೇನು? ಹಿಂದಿನ ಒಂದು ಪ್ರತಿಜ್ಞಾ ಸೂತ್ರದಲ್ಲಿ, ಅಂದರೆ ಪ್ರತಿಜ್ಞಾ ಪದ ಅಪ್ರತಿಜ್ಞಾ ನಿರೋಧ ಇದೆಯಲ್ಲ, ಆ ಸೂತ್ರದಲ್ಲಿ ಸೌಗತ ದರ್ಶನ, ಸೌಗತ ಮತ ಏನಿದೆ ಅದು ಹೊಂದೋದಿಲ್ಲ ಅಂತ ತೋರಿಸ್ಕೊಟ್ಟಿದ್ವಿ, ಹೌದು ತಾನೆ? ಈಗ ಇಲ್ಲಿ ಚಕಾರ ಹಾಕಿದ್ದಾರಲ್ಲ, ಅದು ಕೂಡ ಸಮುಚ್ಚಯದಿಂದ, ಅಂದರೆ ಮತ್ತು ಇನ್ನೊಂದು ಕಾರಣದಿಂದ. ಮತ್ತು ಇನ್ನೊಂದು ಕಾರಣ ಏನು? ಈ ನಿಮ್ಮ ಸೌಗತ ಮತ, ಸೌಗತ ದರ್ಶನ ಇದೆಯಲ್ಲ, ಅದು ಈ ಹೊಂದೋದಿಲ್ಲ ಅಂತ ತೋರಿಸ್ತಾ ಇದ್ದೇವೆ. ಮತ್ತು ಒಂದು ಕಾರಣದಿಂದ. ಹಿಂದೆ ಮಾಡಿದ್ದಾಯಿತು, ಇನ್ನೊಂದು ಕಾರಣ ಚ. ಏನದು? ಅಂದರೆ ಉಭಯಥಾ ಅನ್ನುವ ಕಾರಣ. ಉಭಯಥಾ ಅಂದರೆ ಏನು? ಅಂದರೆ ಎರಡೂ ವಿಧದಿಂದ. ಇದರ ಎರಡೂ ಉಭಯಥಾ ಅಂದರೆ ಎರಡು ಮಾರ್ಗದಿಂದ. ಯಾವ ಎರಡು ಮಾರ್ಗದಿಂದ? ಅದನ್ನು ಗೊತ್ತಿಲ್ವಲ್ಲ, ಸೂತ್ರ ಹೇಳಿಲ್ಲ ಅದನ್ನ. ಅದಕ್ಕೆ ನಾವು ಭಾಷ್ಯನೇ ನೋಡಬೇಕು. ಆದರೂ ಕೂಡ ಇಲ್ಲಿ ಆ ವಾಕ್ಯ ಪೂರ್ತಿಯಾಗೋದಕ್ಕೆ ಸೇರಿಸ್ಕೋಬೇಕು. ಉಭಯತ ಎರಡಿರಬೇಕು. ಯಾವುದು ಅಂದರೆ ಸಾಧನ ಸಹಿತ ಸಮ್ಯಜ್ಞಾನ ಅಥವಾ ಮತ್ತೆ ಸ್ವಯಮೇವವ. ಈ ನಿರೋಧ ಆಯಿತು. ಯಾವುದರ ನಿರೋಧ? ಈ ಅವಿದ್ಯಾಗಳ ನಿರೋಧ. ಆಗಲೇ ಅವನಿಗೆ ನಿರ್ವಾಣ ಅಂತಕ್ಕಂಥ ಆಯ್ತು ಹೇಳಿದ್ರಿ ನೀವು. ಈ ನಿರೋಧ ಇದೆಯಲ್ಲ, ಅವಿದ್ಯಾದಿಗಳ ನಿರೋಧ, ಇದು ಈ ಒಂದು ಪ್ರತಿಸಂಖ್ಯಾ ನಿರೋಧ, ಅಪ್ರತಿಸಂಖ್ಯಾ ನಿರೋಧ ಎನ್ನುವ ನಿಯಮದಿಂದ ಇದು ಸಾಧ್ಯವಿಲ್ಲ ನಿಮ್ಮ ಪ್ರಕಾರ ಅಂತ ತೋರಿಸಾಯ್ತು. ಅಂದ್ರೇನು? ನಿಮ್ಮ ಪ್ರಕಾರ ಈ ಅವಿದ್ಯೆಯ ನಿರೋಧಕ್ಕೆ ಇದು ಯಾವುದೂ ಕಾರಣವಾಗೋದಿಲ್ಲ, ನಿಮ್ಮ ಕಾರಣ ಸರಿ ಇಲ್ಲ ಅಂತ ಹೇಳಿದ್ದಾಯಿತು. ಈಗ ಹೇಳ್ತಾ ಇದ್ದಾರೆ ಈ ಕಾರಣದಿಂದಲೂ ಕೂಡ ಸರಿ ಇಲ್ಲ. ಏನದು ಅಂದರೆ ಈ ಅವಿದ್ಯಾ ನಿರೋಧ ಅಂತ ಇದೆಯಲ್ಲ, ಅದು ಸಾಧನ ಸಹಿತ ಸಮ್ಯಜ್ಞಾನ ಅದ್ವಾ. ಅಂದರೆ ಯಾಕೆ ಸಾಧನ ಸಹಿತ ಅಂತ ಹೇಳಿದ್ದಾರೆ ಅಂದರೆ, ಬೌದ್ಧರು ಸಾಧನೆಯನ್ನೂ ಕೂಡ ಒಪ್ಪಿದ್ದಾರೆ, ವೇದಾಂತದಲ್ಲೂ ಒಪ್ಪಿದ್ದಾರೆ, ಇಲ್ಲ ಅಂತಲ್ಲ. ಬೌದ್ಧರು ಕೂಡ ಅದನ್ನು ಒಪ್ಪಿದ್ದಾರೆ. ಸಾಧನ ಸಹಿತ ಯಾವುದು? ಈ ಧ್ಯಾನ, ಧಾರಣ ಇತ್ಯಾದಿಗಳು. ಸಾಧನ ಸಹಿತ ಸಮ್ಯಜ್ಞಾನ. ಸಮ್ಯಜ್ಞಾನ ಯಾವುದು? ಇದರ ವಿವೇಕ ಯಾವುದು? ಅವರು ಪದಾರ್ಥ ಹೇಳಿದ್ದಾರಲ್ಲ, ಅದರ ವಿವೇಕ. ಇಲ್ಲೂ ಅಷ್ಟೇ, ಪದಾರ್ಥ ವಿವೇಕವೇ ಜ್ಞಾನ ಅಷ್ಟೇ. ಸಮ್ಯಜ್ಞಾನಾತ್ ಅಥವಾ ಸ್ವಯಮೇವವ ಅಂದರೆ ಯಾವುದನ್ನು ಅಪೇಕ್ಷಿಸದೆ ತಾನಾಗಿ ತಾನೇ ಆಗಿಬಿಡುತ್ತೋ ಅದು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಮೀಮಾಂಸಕರ ಅಭಿಪ್ರಾಯವೂ ಅದೇ. ಅವರು ಹೇಳ್ತಾರೆ, ತೈತಿರಿಯದ್ರ ಬಂದು ವಿಸ್ತಾರವಾದ ಚರ್ಚೆ. ಅಲ್ಲಿ ಕೇಳ್ತಾರೆ, ಜ್ಞಾನ ಯಾಕ್ರಿ ಬೇಕು?
ಅವಿದ್ಯಾ ನಿರೋಧಕ್ಕೆ ಜ್ಞಾನ ಯಾಕೆ ಬೇಕು? ಏನಿಲ್ಲ, ತಾನೇ ಆಗುತ್ತೆ. ಏನು ತಾನೇ ಹೇಗೆ ಆಗುತ್ತೆ? ಅಯ್ಯೋ! ಏನು ಹಿಂದೆ ನೋಡಿ, ಕರ್ಮ ಏನಿದೆಯಪ್ಪ, ಕರ್ಮಗಳ ನಾಶವಾದಾಗ ಈ ಅವಿದ್ಯೆ ಹೋಗ್ಬಿಡುತ್ತೆ. ಕರ್ಮಗಳು ಯಾವಾಗ ಹೋಗುತ್ತೆ? ಹಿಂದೆ ಮಾಡಿ ಸಂಚಿತ ಕರ್ಮ ಇದೆಯಲ್ಲ, ಅದಕ್ಕೆ ಏನೋ ಒಂದು ಪ್ರಾಯಶ್ಚಿತ್ತ ನಿತ್ಯ ಕರ್ಮಗಳನ್ನು ಮಾಡು, ಅದು ಹೋಗುತ್ತೆ. ಈಗ ಯಾವ ಕರ್ಮಗಳನ್ನು ಕೂಡ ಫಲಾಭಿಸಂಧಿಯಿಂದ ಮಾಡಬೇಡ, ಈಗ ಆಗೋದಿಲ್ಲ. ಮತ್ತೆ ಇನ್ಯಾವುದನ್ನು ಕೂಡ ಮುಂದೆ ಇಂಥದ್ದಾಗಬೇಕು ಅನ್ನೋ ಕಾಮ್ಯ ಕರ್ಮವನ್ನು ಮಾಡಬೇಡ, ಅದು ಹೀಗೆ 3 ಕರ್ಮನೂ ಮಾಡದೇ ಇದ್ದರೆ, 3 ವಿಧವಾದ ಕರ್ಮ ಮಾಡದೇ ಇದ್ದರೆ ತಾನಾಗುತ್ತೆ ಮೋಕ್ಷ. ಜ್ಞಾನ ಯಾಕೆ ಬೇಕು ಅಂತ ವಿಸ್ತಾರ ಚರ್ಚೆ ಮಾಡಿದ್ದಾರೆ. ಇಲ್ಲೂ ಕೂಡ ಆ ಆ ಅರ್ಥವಲ್ಲ, ಇದು ಬೇರೆ. ಆದರೂ ಸ್ವಯಮೇವ ಜ್ಞಾನ ಏನು ಬೇಡ, ಸ್ವಯಮೇವ ಆಗುತ್ತೆ ಅಂಥೇಳಿ 2 ವಿಧ. ಒಂದು ಸಮ್ಯಜ್ಞಾನಾತ್, ಒಂದು ಸ್ವಯಂ ಅಂತ ಹೇಳಿದ್ರೆ ಎರಡೂ ಪ್ರಕಾರದಿಂದ ಉಭಯಥಾ ಅಂದರೆ ಈ ಅರ್ಥ. ಎರಡೂ ಪ್ರಕಾರದಿಂದ ಯಾವುದು ಅವಿದ್ಯಾದಿ ನಿರೋಧಸ್ಯ, ಅವಿದ್ಯೆಯೇ ಮುಂತಾದ ಇದು 12 ಪದಾರ್ಥ ಹೇಳಿದಾರಲ್ಲ ಸಂಸಾರದವರೆಗೆ, ಆ ಅವಿದ್ಯೆಯಿಂದ ಹಿಡಿದು ಸಂಸಾರದವರೆಗೆ ಇರತಕ್ಕಂಥವುಗಳ ನಾಶ ಅಂತಕ್ಕಂಥದ್ದು ಆಗೋದಿಲ್ಲ. ಏನಕ್ಕೆ? ನೀವು ಇದನ್ನು ಹೇಳಿದ್ರೆ ಅದು ದೋಷ ಬಂದ್ಬಿಡುತ್ತೆ. ದೋಷ ತೋರಿಸ್ಕೊಡ್ತೇವೆ ನಾವು. ಆದ್ದರಿಂದ ದೋಷವಿರುವುದರಿಂದ ನಿಮ್ಮ ಸೌಗತ ದರ್ಶನ ಅಸಮಂಜಸ ಅಂತ ಹೇಳ್ತಾ ಇಲ್ಲೂ ಅಷ್ಟೆ. ಇದರ ಭಾಷ್ಯವಾಗ ನೋಡೋಣ. ಇದರಲ್ಲಿ ಹಿಂದೆ ಹೇಳಿದ್ದರಿಂದ ಅದು ಇದೇನು ಇದಿಲ್ಲ, ಅಷ್ಟೊಂದು ಇದಿಲ್ಲ. ಅದರದ್ದೇ ಮುಂದುವರೆದು ಹೇಳ್ತಾ ಇದ್ದಾರೆ ಅಷ್ಟೆ. 49ನೇ ಭಾಷೆ. ಯೋಯಂ ಅವಿದ್ಯಾದಿ ನಿರೋಧ ಪ್ರತಿಸಂಖ್ಯಾ ನಿರೋಧ ಅಂತಹ ಪ್ರತಿಸಂಖ್ಯಾ ನಿರೋಧ ಅಂತಃಪಾತಿ ಪರಿಕಲ್ಪಿತ ಪರಪರಿಕಲ್ಪಿತ ಸ ಸಮ್ಯಜ್ಞಾನಾದ್ವಾ ಸಪರಿಕರ ಸ್ಯಾತ್ ಸ್ವಯಮೇವ. ನೋಡಿ, ಯಾವ ಒಂದು ಈ ಅವಿದ್ಯಾ ನಿರೋಧ ಅಂತ ಇದೆಯಲ್ಲ, ಅವಿದ್ಯೆ ಮುಂತಾದ 12 ತತ್ವ ಹೇಳಿದಾರಲ್ಲ, ಅದು ಆ ಪ್ರತೀತ ಸಮುತ್ಪಾದನೆ ಬಂದಿತ್ತಲ್ಲ, ಅದಿದೆಯಲ್ಲ, ಅದು ನಿಮ್ಮ ಒಂದು ಮತದಿರುವಂತೆ ಪ್ರತಿಸಂಖ್ಯಾ ನಿರೋಧ ಅಂತಃಪ್ರಾಂತಿ. ಅಂದರೆ ಈ ಪ್ರತಿಸಂಖ್ಯಾ ನಿರೋಧ ಅಂತಿದೆಯಲ್ಲ, ಅದರಲ್ಲಿ ಬರತಕ್ಕಂತಹ ಪ್ರತಿಸಂಖ್ಯಾ ನಿರೋಧ, ಅಪ್ರತಿಸಂಖ್ಯಾ ನಿರೋಧ, ಇದರಲ್ಲಿ ಬರತಕ್ಕಂತಹ ಈ ಅವಿದ್ಯಾದಿ ನಿರೋಧ ಇದೆಯಲ್ಲ, ನಿರೋಧ 2 ಹೇಳಿದ್ರಲ್ಲ, ಅದರಲ್ಲಿ ಬರತಕ್ಕಂಥ ಅದರಿಂದ ಸಾಧ್ಯವಾಗುತ್ತಾ ಆ ಪರಿಕಲ್ಪನೆವಾಗಿರ್ತಕ್ಕಂಥ ಯಾವುದದು? ಅದು ಸಮ್ಯಜ್ಞಾನ. ಅದು ಸಮ್ಯಜ್ಞಾನ ಅಥವಾ ಸಮ್ಯಜ್ಞಾನ ಸಾಧ್ಯವಾಗುತ್ತಾ? ಇದು ಸಮ್ಯಜ್ಞಾನ ಅಂಥೇಳಿ ಅದಕ್ಕೊಂದು ವಿಶೇಷ ಸಪರಿಕರಾತ್ ಅಂದ್ಕೊ. ಸಪರಿಕರಾತ್ ಅಂದ್ರೇನು? ಇದೆ ಏನೋ ಸಾಧನದಿಂದ ಅಂತ. ಯಮ ನಿಯಮ ಇದೆಲ್ಲ ಇದೆ. ಸಾಧನಗಳಿಂದ ಕೂಡಿದ ಸಮ್ಯಜ್ಞಾನದಿಂದ ಅವಿದ್ಯಾದಿಗಳ ನಿರೋಧವಾಗುತ್ತಾ, ಅಥವಾ ಸ್ವಯಮೇವವಾ ತಾನಾಗಿ ಆಗುತ್ತಾ ಅಂತ ವಿಚಾರ ಮಾಡಿ, ಮೊದಲನೆಯದಾಗಿ ಸಮ್ಯಜ್ಞಾನದಿಂದ ಅಂದರೆ ಯಾವ ಸಮ್ಯಜ್ಞಾನ ಇದೆ ಅವ್ರು ಹೇಳ್ತಕ್ಕಂಥದ್ದು? ಸಪರಿಕರವಾದ ಈ ಅವಿದ್ಯೆ ಮುಂತಾದವೆಲ್ಲ ಇದೆ. ಇದು ವೇದಾಂತಿಗಳು ಕೂಡ ಇದನ್ನೇ ಹೇಳಿದ್ರು ಕೂಡ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಗೌಡಪಾದರು ಸ್ಪಷ್ಟವಾಗಿ ಹೇಳಿದ್ರು. ನಾವು ಒಂದ್ಸರಿ ಹೇಳಿದ್ವಿ, ಅದನ್ನು ಒಂದ್ಸರಿ ಹೇಳಿದವೆಲ್ಲ ಗೊತ್ತಾಗೋದಿಲ್ಲ. ಇದು ಪದೇ ಪದೇ ಇದನ್ನು ಆವೃತ್ತಿ ಮಾಡ್ತಾನೇ ಇರಬೇಕು. ಇದು ಭಾಳ ಕಷ್ಟ. ನೋಡಿ, ಇಲ್ಲಿ ಏನು ವ್ಯತ್ಯಾಸ? ಇಲ್ಲೂ ವೇದಾಂತಿಗಳು ಅದನ್ನು ಹೇಳಿದ್ರು ಕೂಡ ಇವರು ಈ ಅವಿದ್ಯೆ ಹಿಡಿದು ಸಂಸಾರ ಇದೆಯಲ್ಲ, ಸುಖ ದುಃಖ ದ್ವಂದ್ವಾತ್ಮಕ ಸಂಸಾರ 12 ಅಲ್ಲಿಯವರೆಗೂ ಕೂಡ ಎಲ್ಲವನ್ನೂ ಕೂಡ ಇವರು ಒಪ್ಪಿಕೊಳ್ಳುತ್ತಾರೆ. ಯಾರು? ಬೌದ್ಧರು. ಒಪ್ಪಿಕೊಂಡು ಅವರು ಅದರ ಒಂದು ನಿರೋಧದಿಂದ ನಿರ್ವಾಣ ಆಗತ್ತೆ ಅಂತ ಹೇಳ್ತಾರೆ. ಜ್ಞಾನದಿಂದ ನಿರೋಧ ಆಗುತ್ತೆ ಎಂದೇನೋ ಹೇಳ್ತಾರೆ. ವೇದಾಂತಿಗಳು ಅದನ್ನು ಹೇಳಿದ್ರು ಕೂಡ ಅವಿದ್ಯೆ ನಾಶವಾಗುತ್ತೆ ಜ್ಞಾನದಿಂದ ಅಂತ ಅವರು ಹೇಳ್ತಾರೆ. ಆದರೂ ಕೂಡ ಬೌದ್ಧರಂತೆ ಅವಿದ್ಯೆ ಮುಂತಾದವುಗಳು ನಿಜವಾಗಿ ಇರತಕ್ಕವುಗಳು ಎಂಬುದಾಗಿ ಒಪ್ಪಿಲ್ಲ ವೇದಾಂತಿಗಳು. ಯಾತಕ್ಕೆ ಮತ್ತೆ ಹೇಳಿದ್ದು? ಯಾತಕ್ಕೆ ನಮಗೆ ಅನುಭವ ಆಗ್ತಾ ಇದೆ ಕೇಳಿದ್ವಿ. ಮತ್ತೆ ಬ್ರಹ್ಮವನ್ನು ಬಿಟ್ಟು ಮತ್ತೊಂದು ತತ್ವ
ಅದು ಯಾವುದೇ ಆಗಿರ್ಬೋದು, ಅವಿದ್ಯೆ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಅವ್ರು 12 ತತ್ವ ಹೇಳ್ತಾರಲ್ಲ, ಯಾವುದೇ ಯಾವುದೂ ಕೂಡ ವಸ್ತುತಃ ಪರಮಾರ್ಥವಾಗಿ ಇಲ್ಲವೇ ಇಲ್ಲ. ಇದು ವ್ಯತ್ಯಾಸ. ಅವರು ಇದೇ ಅದನ್ನು ನಾಶ ಮಾಡಿಕೊಳ್ಬೇಕು ಅಂತಾರೆ, ಇವರು ಇಲ್ಲವೇ ಇಲ್ಲ ಅದು. ಆದ್ದರಿಂದ ಇಲ್ಲಿ ಯಾವ ಒಂದು ಈ ಪರಿಕರದ ಜ್ಞಾನ ಅಂತಕ್ಕಂಥದ್ದು ಬೇಕಿಲ್ಲ. ಇಲ್ಲಿ ಏನಿಲ್ಲಿ? ಇಲ್ಲಿ ಕೇವಲ ವಾಕ್ಯಾರ್ಥ ಜ್ಞಾನ ಅಷ್ಟೇ. ಇಲ್ಲಿ ಸಪರಿಕರ ಜ್ಞಾನ. ಹಾಗೆ ಇಲ್ಲಿ ಏನು ಹೇಳ್ತಾರೆ, ಇರಲಿ ಅದು ಬೇರೆ ವಿಚಾರ ಆಯಿತು. ಸಮ್ಯಜ್ಞ ಪರಿಕರ ಹಾಗ ಸ್ವಯಂ ಈ ಮೊದಲನೆಯದಲ್ಲಿ ಸಮ್ಯಜ್ಞಾನದಿಂದ ಹೇಳುವಾಗ ಪೂರ್ವಸ್ಮಿನ್ ನಿರ್ಹೇತುಕ ವಿನಾಶ ಅಭ್ಯುಪಗಮ ಹಾನಿ ಪ್ರಸಂಗ. ಏನಾಗುತ್ತೆ? ಮೊದಲನೆಯ ಒಂದು ವಿಕಲ್ಪದಲ್ಲಿ ಒಂದು ವಿನಾಶ ಅಂತ ಆಗಬೇಕಾದ್ರೆ ನೀವೇನು ಹೇಳಿದ್ರಿ? ಅವಿದ್ಯೆ ಮುಂತಾದವಳು ಇದೆ, ಅದು ನಾಶವಾಗಬೇಕು. ಹೌದು ತಾನೇ? ಅದೇ ಒಂದು ವಸ್ತು ಇದ್ದು ಅದು ನಾಶವಾಗಬೇಕಾದರೆ ಅದಕ್ಕೆ ಒಂದು ಕಾರಣ ಎಂಬತಕ್ಕಂಥದ್ದು ಇದ್ದೇ ಇರಬೇಕು. ಅದಕ್ಕೆ ಕಾರಣ ಇಲ್ಲದೆ ಆಗೋದಿಲ್ಲ. ಹೌದು ತಾನೆ? ಹೀಗೆ ಅದಕ್ಕೆ ಯಾವುದು ಕಾರಣ ಇಲ್ಲದೇನೆ ನಾಶ ಆಗುತ್ತೆ, ಸ್ವಭಾವದಿಂದ ಆಗುತ್ತೆ ಅಂತಕ್ಕಂಥದ್ದು ಹೊಂದೋದಿಲ್ಲ ಮೊದಲನೇದು. ಇನ್ನು ಮುಂದಿನ ವಿಕಲ್ಪ ಅಂದರೆ ಯಾವುದು ಬೇಡ ಹಾಗೆ ಆಗ್ಬಿಡುತ್ತೆ ಅಂದರೆ ಆವಾಗ ಏನಾಗುತ್ತೆ? ನಿಮಗೆ ಆ ವಸ್ತು ಇದೆ, ಯಾವುದು ಅವಿದ್ಯೆ ಅಂತಕ್ಕಂಥದ್ದು ಇದೆ, ಅದನ್ನು ಕಳೆದುಕೊಳ್ಳುವುದಕ್ಕೆ ನೀವು ಏನು ಮಾಡಿದ್ದೀರಿ? ಸಾಧನಗಳನ್ನು ಹೇಳಿದ್ದೀರಿ, ದಾರಿಯನ್ನು ಹೇಳಿದ್ದೀರಿ. ಹೀಗೆ ಉತ್ತರ ಮಾರ್ಗೋಪದೇಶ ಅನರ್ಥಕ್ಕೆ ಪ್ರಸಂಗ. ನೀವು ಆ ದಾರಿಯನ್ನು ಹೇಳಿದ್ದೀರಲ್ಲ, ಅದಕ್ಕೆ ಅನರ್ಥಕ್ಕೆ ಬಂದ್ಬಿಡುತ್ತೆ. ಯಾವಾಗ? ಯಾವ ಹೇತು ಬೇಕಾಗಿಲ್ಲ ಕಣ್ರಿ, ತಾನೇ ತಾನಾಗಿ ಆಗಿಬಿಡುತ್ತೆ ಅಂತ ಹೇಳಿದಾಗ ಮತ್ತೆ ಯಾಕೆ ಹೇಳಿದೆ ಸ್ವಾಮಿ ಸಾಧನನ? ಹೇಳಿದ್ರಲ್ಲ ನೀವು. ಆ ಸಾಧನಕ್ಕೆ ಏನರ್ಥ? ಅನರ್ಥಕ ಆಗ್ಬಿಡುತ್ತೆ ಆವಾಗ. ಆದ್ದರಿಂದ ನೋಡಿ, ಇದು ವಾದ. ಆದ್ದರಿಂದ ಎರಡೂ ದೃಷ್ಟಿಯಿಂದ ಇದು ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಉಭಯಥಾಚ ದೋಷ, ಎರಡೂ ವಿಧದಲ್ಲಿ ಇದರ ದೋಷ ಇದೆ ಅಂಥೇಳಿ ದೋಷಾತ್, ದೋಷ ಇರೋದ್ರಿಂದ ಏನು? ದೋಷ ಇರೋದ್ರಿಂದ ಅಸಮಂಜಸಂ ಇದಂ ಸೌಗತಂ ಸೂತ್ರಂ ಅಂತ ಅದನ್ನು ಸೇರಿಸ್ಕೋಬೇಕು. ಇಲ್ಲೇ ಹಾಕಿದಲ್ಲ, ಇಲ್ಲೇ ಭಾಷ್ಯದಲ್ಲೇ ಇದೆಯಲ್ಲ, ಉಭಯ ದೋಷ ಪ್ರಸಂಗಾತ್ ಅಸಮಂಜಸಂ ಇದಂ ದರ್ಶನಂ. ಏನು? ಎರಡೂ ಪ್ರಕಾರದಿಂದ ಇಲ್ಲಿ ದೋಷವು ಪ್ರಸಕ್ತವಾಗುವುದರಿಂದ ನಿಮ್ಮ ಈ ಸೌಗತ ಮತ ಇದೆಯಲ್ಲ, ಅದು ಅಸಮಂಜಸ, ಅದು ಸಮಂಜಸವಾಗಿಲ್ಲ. ಸಮಂಜಸ ಅಂದ್ರೇನು? ಯುಕ್ತಿಯುಕ್ತವಾಗೂ ಇಲ್ಲ, ಇದು ಯುಕ್ತಿಯುಕ್ತವಾಗೂ ಇಲ್ಲ, ಮತ್ತೆ ಅನುಭವದಲ್ಲಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಈ ಎರಡೂ ದೃಷ್ಟಿಯಿಂದಲೂ ಕೂಡ ಇದು ಅಸಮಂಜಸ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಮುಂದಿನ ಸೂತ್ರ ಆಕಾಶೇಶ ಅವಿಶೇಷ, ಇದು ಆ ಹಿಂದಿನ ಸೂತ್ರ. ಹಿಂದಿನ ಸೂತ್ರದಲ್ಲಿ ಇದು ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರ ವಿಚ್ಛೇದ ಅಂತ ಹೇಳಿದರು. ಅಲ್ಲಿ ಪ್ರತಿಸಂಖ್ಯಾ ಅಪ್ರತಿಸಂಖ್ಯಾ ಎರಡನ್ನ ಹೇಳಿದ್ರು, ಆಕಾಶನ ಬಿಟ್ಟಿದ್ರು. ಹೌದು ತಾನೆ? ಈ ಸೂತ್ರದಲ್ಲಿ ಆಕಾಶೇಚ ಅವಿಶೇಷಾತ್ ಅಂತ ಹೇಳಿ ಆ ಪ್ರತಿಸಂಖ್ಯಾ ಅಂತೇನು ಹೇಳಿದ್ಯಲ್ಲ, ಅದು ಅದೇ. ಇಲ್ಲಿ ಆಕಾಶದಲ್ಲಿ ಬೇರೆ ಏನು ವಿಶೇಷವೇನೂ ಇಲ್ಲ ಇಲ್ಲಿ. ಅದರ ಹಾಗೆ ಇದು ಕೂಡ ಅದನ್ನು ಇಲ್ಲಿ ವಿಸ್ತಾರವಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.